ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಬೆಲೆ ರಾತ್ರಿ ಏರಿಕೆ ಆಗಿದೆ. ಅದು ಕೂಡ 4 ರೂಪಾಯಿ ಅಂದ್ರೆ ದಿಢೀರಂತ 3 ವರ್ಷ. ಆಮೇಲೆ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಒಂದಿಷ್ಟು ಈಗ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದರೆ ಅವರೇ ನೀವು ಪ್ರಶ್ನೆ ಕೇಳಬೇಕು. ನಾನು ಭಾಳ ಸಲ ನೀನೇನು ಧಾರವಾಡನಲ್ಲಿ ಅದೇ ಹೇಳಿದೆ. ಸೋವಜನ್ ಗೋಲ್ಡ್ ಬಾಂಡ್ ಅಂತ ಇವರೊಂದು ಸ್ಕೀಮ್ ತಂದರು. ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂಥೇಳಿ ಪ್ರಧಾನಮಂತ್ರಿಗಳು 2015 ಇಸ್ವಿಲಿಂದ ಹಿಡಿದು 2025 ಇಸ್ವಿವರೆಗೆ ಇಡೀ ದೇಶದ ತುಂಬ ಇವರೇ ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟರು. ದಟ್ ಎವ್ರಿ ಸಿಟಿಸನ್ ಶುಡ್ ಇನ್ವೆಸ್ಟ್ ಇನ್ ಗೋಲ್ಡ್ ಬಾಂಡ್. ನಿಮಗೆ 2.5% ಅಷ್ಟು ನಿಮಗೆ ವರ್ಷ ರಿಟರ್ನ್ ಕೊಡ್ತೀವಿ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಇಟ್ ವಾಸ್ ಅ ಕಾಂಟ್ರಾಕ್ಟ್, ನಾಟ್ ಅ ಸಬ್ಸಿಡಿ. ಇಟ್ ವಾಸ್ ಅ ಕಾಂಟ್ರಾಕ್ಟ್ ಮೇಡ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟು ದಿಸ್ ಕಂಟ್ರಿ ಪೀಪಲ್. ಇವರು ಸುಮಾರು 67 ಟ್ರೆಂಚಸ್ನಲ್ಲಿ 145ರಿಂದ 150 ಟನ್ನಷ್ಟು ಬಂಗಾರನ್ನು ಖರೀದಿ ಮಾಡಿದ್ದಾರೆ. ಯಾರು ಖರೀದಿ ಮಾಡಿದ್ದಾರೆ? ಭಾರತ ಸರ್ಕಾರ ಈ ದುಡ್ಡಿಂದ ಖರೀದಿ ಮಾಡಿದೆ. ಇವರೇ ಮಾಡಿರೋದು 2025 ಇಸ್ವಿವರೆಗೆ ಇವರೇ ಪ್ರಮೋಟ್ ಮಾಡಿದ್ದಾರೆ. ಬಂಗಾರ ಬಾಂಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತೇಳಿ. ಇವತ್ತು ಏಕ್ದಮ್ ಬಂದ್ಬಿಟ್ಟು ನೀವು ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣ ಹೇಳ್ತಕ್ಕಂಥದ್ದು ಏನಂತಂದರೆ ದೇಶಭಕ್ತಿ, ದೇಶ ಪ್ರೇಮ, ದೇಶಕ್ಕಾಗಿ ಅಂತ ಇವೆಲ್ಲ ಬುಲ್ಟೆ ಬಿಡ್ತಾ ಇದ್ದಾರೆ. ಇದ್ರಾಗ ಯಾವುದು ದೇಶ ಪ್ರೇಮಿ, ದೇಶಭಕ್ತಿ ಇಲ್ಲ. ಇದ್ರಾಗ ಇರ್ತಕ್ಕಂಥ ವಿಶೇಷ ಕಾರಣ ಇವತ್ತು ರುಪಿ ಗಗನಕ್ಕೆ ಹೋಗ್ಬಿಟ್ಟಿದೆ. ರುಪಿ ಆಸ್ ಫಾಲನ್ ಸೋ ಡೌನ್. ಇಫ್ ಯು ಕಂಪೇರ್, ನಾ ಬೇರೆ ಸೌತ್ ಈಸ್ಟ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಏನಿದೆಲ್ಲ ಭಾಳ ದೊಡ್ಡ ಭಾಷಣ ಮಾಡೋರು. 20 ರೂಪಾಯಿಗೆ $1, 30 ರೂಪಾಯಿಗೆ $1 ಅಂತ ಭಾಳ ಚುಟಿಗೆ ಹೊಡೆದು ಭಾಷಣ ಮಾಡೋರು ಇದೇ ಹೇಳಿದ್ರು. ಈ ದೇಶದಲ್ಲಿ ಪ್ರಧಾನಮಂತ್ರಿಯವರು ಮೊದಲನೇ ಬಾರಿ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದರೆ 20 ರೂಪಾಯಿ, ಮತ್ತು ಎರಡನೇ ಸಲ ಆದರೆ 30 ರೂಪಾಯಿ, ಮೂರನೇ ಸಲ ಆದರೆ 40 ರೂಪಾಯಿ ಅಂತಂದರೆ ಈಗ ಆಲ್ರೆಡಿ 100 ರೂಪಾಯಿಗೆ ಮುಟ್ಟಕ್ಕೆ ಬಂದುಬಿಟ್ಟಿದ್ವಿ ನಾವು. ಯಾಕಂದರೆ ರುಪಿ ಇನ್ ದ ವರ್ಲ್ಡ್ ಮಾರ್ಕೆಟ್ ಹ್ಯಾಸ್ ಫಾಲನ್ ವೆರಿ ಬ್ಯಾಡ್. ನೀವು ಬಾಂಗ್ಲಾದೇಶ್ ಸ್ಟಾಕ ನಮ್ಕಿನ್ನ ಚೆನ್ನಾಗಿದೆ. ಅಫ್ಘಾನಿಸ್ತಾನ್ ಕರೆನ್ಸಿ ನಮ್ಕಿನ್ನ ಚೆನ್ನಾಗಿದೆ. RMB ಅಂತ ಹೇಳ್ತೀವಿ ಚೈನಾದು, ಅದು ನಮ್ಕಿನ್ನ ಚೆನ್ನಾಗಿದೆ. ದಿನಾರ್ ಅಂತ ಹೇಳ್ತೀವಿ ಕುವೈತ್, ಅದು ನಮ್ಕಿನ್ನ ಸ್ಟ್ರಾಂಗ್ ಇದೆ. ಸೊ ಈ ಥರದ್ದು ಯಾವುದೇ ನೀವು ಕರೆನ್ಸಿಗಳು ನಾವು ಚೆಕ್ ಮಾಡಿ ನೋಡಿದಾಗ ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರು ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಒಂದು ಖರೀದಿ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತು 10 ವರ್ಷ ನೀವು ಯಾಕೆ ಪ್ರಮೋಟ್ ಮಾಡಿದ್ರಿ ಗೋಲ್ಡ್ ಬಾಂಡ್ನಲ್ಲಿ? ದಯಮಾಡಿ ಇದನ್ನು BJPಯ ಮುಖಂಡರುಗಳಿಗೆ ಕೇಳಬೇಕು. ಪ್ರಧಾನಮಂತ್ರಿಯವರು ಕೂಡ ಇದ್ರ ಉತ್ತರ ಕೊಡಬೇಕಂತಕ್ಕಂಥದ್ದು ಒಂದು. ಎರಡನೇದು, ವಿಶೇಷವಾಗಿ ಇವತ್ತೇನು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ. UPA 1 UPA 2 ಸರ್ಕಾರ ಇದ್ದಾಗ ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್. ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ವಾರ ಆಗಿದೆ, ಅದ್ರ ಬಗ್ಗೆ ಒಪ್ಪಣೆ ಇಲ್ಲ ಅಂತಲ್ಲ. ಆದರೆ ಯಾವಾಗ ಕಮ್ಮಿ ಇತ್ತು ನಾವು ಬೈಯಿಂಗ್ ಮಾಡ್ತಾಯಿದ್ವಿ. ಕೋವಿಡ್ ಸಂದರ್ಭದಲ್ಲಿ $25-30ವರೆಗೆ ಖರೀದಿ ಮಾಡಿದ್ವಿ, $40ವರೆಗೆ ಬಿದ್ದಿದೆ ಆಯಿಲ್ ಪ್ರೈಸು. ಆ್ಯಾವ್ರೇಜು BJP ಕಾಲದಲ್ಲಿ ಮೋದಿಯವರ ಸಾಹೇಬ್ರ ಕಾಲದಲ್ಲಿ $63ರಿಂದ $65 ಒಳಗಡೆ ಖರೀದಿ ಮಾಡಿರ್ತಕ್ಕಂಥದ್ದಿದೆ. ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಅವಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಇರಿದಾಗ ನಾವು 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಸಾಹೇಬರು ಸುಮಾರು 10 ಲಕ್ಷಕ್ಕೆ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡಲಿಲ್ಲ. ನಮ್ಮ ಕಾಲದಲ್ಲಿ ಎಲ್ಲ ರಿಲಯನ್ಸ್ ಬಂಕ್ಗಳು ಮುಚ್ಕೊಂಡು ಹೋಗ್ಬಿಟ್ಟಿದ್ದು. ಇವ್ರು ಬಂದಲ್ಲಿ ರಿಲಯನ್ಸ್ ಬಂಕ್ಗಳು ಯಾಕೆ ನಡೀತಾ ಇದ್ದಾವೆ ಅಂತಂದರೆ ಸಬ್ಸಿಡಿ ಕೊಡ್ತಾ ಇಲ್ಲ. ಸಬ್ಸಿಡಿ ಕೊಟ್ಟರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಇವತ್ತು ರಿಲಯನ್ಸ್ ಬಂಕು, ಅದಾನಿ ಕಂಪ್ನಿಗಳು ಲಕ್ಷಾಂತರ ಕೋಟಿ ಪ್ರಾಫಿಟ್ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕಮ್ಮಿ ಇಂಪೋರ್ಟ್ ಮಾಡ್ತಾ ಇದೆ, ಪ್ರೈವೇಟ್ ಕಂಪ್ನೀಸ್ಗಳು ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದ್ದಾವೆ. ಸಬ್ಸಿಡೈಸ್ ಪ್ರೈಸ್ನಲ್ಲಿ ಬಂದಿರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಸಾರ್ವಜನಿಕರಿಗೂ ಕೊಡಲಿಲ್ಲ, ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದ್ರ ಜೊತೆಗೆ ಪ್ರೈವೇಟ್ ಕಂಪ್ನೀಸ್ಗಳು ಭಾಳ ದೊಡ್ಡ ಪ್ರಮಾಣ ಪ್ರಾಫಿಟ್ ಮಾಡ್ತು. ಸೊ ಇವತ್ತು ನೀವು ಕೇಳಿ, ಬೈಯಿಂಗ್ ಪ್ರೈಸ್ ನಿಮ್ದು ಆ್ಯಾವ್ರೇಜ್ ಎಷ್ಟಿದೆ, ನೀವು ಯಾಕೆ ಜಾಸ್ತಿ ಸಬ್ಸಿಡಿ ಕೊಡ್ತಾ ಇಲ್ಲ? ಸಬ್ಸಿಡಿ ಜಾಸ್ತಿ ಕೊಡಬೇಕಂತಕ್ಕಂಥದ್ದು ನಮ್ಮ ವಾದ ಇದೆ. ಹೌದು, ತಾತ್ಕಾಲಿಕವಾಗಿ ವಾರ ಆಗಿತ್ತು, ವಾರಿಂದ ಜಾಸ್ತಿ ಆಗಿದೆ. ಬಟ್ 10 ವರ್ಷದ ರೆಕಾರ್ಡ್ ನೀವು ತೆಗೆದು ನೋಡಿದ್ರೆ ಈ ದೇಶದ ಜನಕ್ಕೆ ಮೋಸ ಮಾಡಿದಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಎರಡನೇದು, ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾರನ್ನ ನೀವು ತೊಗೊಳಕ್ಕೆ ರೆಡಿ ಇಲ್ಲ, ಆಯಿಲ್ ಕೊಡ್ತಾರನ್ನ ತೊಗೊಳಕ್ಕೆ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ದರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್ಪು. ಈಗ ನೀವು ಅಮೇರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರುಪಿನಲ್ಲಿ ನಿಮಗೆ ಡೀಲ್ ಮಾಡೋಕ್ಕೆ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತು ನೀವು ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೇರಿಕನಿಂದ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡಿರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರುಪಿನಲ್ಲಿ ವ್ಯವಹಾರ ಮಾಡ್ಬೋದು. ಇದು ಯಾರು ಕೇಳ್ಬೇಕು ರೀ ಪ್ರಶ್ನೆ? ಯಾಕೆ ಇದನ್ನ ಪ್ರಶ್ನೆ ಕೇಳಬಾರ್ದು ನಾವು? ಸೊ ಎಲ್ಲ BJP ಫೇಲರ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈ ದೇಶದಲ್ಲಿ ಸಿಗಲ್ಲ ಅಂತ ನಂಬಿಕೆ ಬಂದಿದೆ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀನಿ. ನೀಟ್ ವಿಚಾರದಲ್ಲಿ ಮೊನ್ನೆ ಹೇಳಿದ್ದೀನಲ್ಲ, ನೀಟ್ ವಿಚಾರದಲ್ಲಿ ಸುಮಾರು 89 ಲೀಕ್ಗಳಾಗಿದ್ದಾವೆ ಈ ದೇಶದಲ್ಲಿ.
ಅದರಲ್ಲಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿರತಕ್ಕಂಥ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಸುಮಾರು 21 ಸಂದರ್ಭದಲ್ಲಿ 21 ಬಾರಿ ಲೀಕ್ಗಳಾಗಿದ್ದಾವೆ. ನೀಟ್ ಇರ್ಬೋದು, NET ಇರ್ಬೋದು, ಅಥವಾ ನೀವು CBI ಎಕ್ಸಾಮ್ಸ್ ಪೇಪರ್ಗಳು ಇರ್ಬೋದು, ಇಂಥ ಭಾಳಷ್ಟು ಲೀಕ್ಗಳಾಗಿದ್ದಾವೆ. ಈ ಬಾರಿಯನ್ನು ಭಾಳ ದೊಡ್ಡ ಚರ್ಚೆಗೆ ಬಂದಿದೆ. ಅದು ಅವರಿಗೆಲ್ಲ ಕಾಮನ್. ಅದು ಬೇರೆ ಗುಜರಾತ್ನಲ್ಲಿ, ರಾಜಸ್ಥಾನಲ್ಲಿ, ಮಧ್ಯಪ್ರದೇಶನಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ, ಅಸ್ಸಾಂನಲ್ಲಿ ಇವೆಲ್ಲ ಭಾಳಷ್ಟು ಸೀಲ್ ಆಗಿದ್ದಾವೆ. ಇವೇನು ಲೆಕ್ಕಕ್ಕೆ ಬರೋದಲ್ಲ. ಇಂಥವೆಲ್ಲ ಭಾಳ ಸಣ್ಣ ವಿಷಯಗಳು ಅವರಿಗೆ. ಸುಮಾರು 6.5 ಕೋಟಿ ಮಕ್ಕಳಿಗೆ ಇಲ್ಲಿವರೆಗೆ ಈ ರೀತಿಯಾದಂಥ ಅವ್ಯವಸ್ಥೆ ಆಗಿದೆ. ಏನೋ ಇವತ್ತು ಚರ್ಚೆಗೆ ಬಂದಿದ್ದ ಭಾಳ ಖುಷಿ ಇದೆ. ಇದಕ್ಕೆ ಯಾರು ಉತ್ತರ ಕೊಡೋಲ್ಲ. ನೀವು ಉತ್ತರ ಹೋಗಿ ಕೇಳ್ರಿ, ವುಮೆನ್ ಬಿಲ್ ಬಗ್ಗೆ ಮಾತನಾಡ್ತಾರೆ. ದಯಮಾಡಿ ನೀವು ಹೋಗಿ ಮತ್ತೆ ಶೋಭಾ ಕರಂದ್ಲಾಜೆ ಮೇಡಮ್ ಕೇಳಿರಿ. ನೀವು ಗ್ಯಾಸ್ ಬಗ್ಗೆ ಕೇಳಿದ್ರೆ ಅವರು ವಿಮೆನ್ ಬಿಲ್ ಬಗ್ಗೆ ಹೇಳಿದ್ರು, ಮತ್ತು ನೀವು ಇದನ್ನು ಕೇಳಿದ್ರೆ ಮತ್ತು ವಿಮೆನ್ ಬಿಲ್ ಬಗ್ಗೆ ಹೇಳ್ತಾರೆ ಅವ್ರು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಅವ್ರಿಗೆ ಮೇಲಿಂದ ಡೈರೆಕ್ಷನ್ ಇದೆ. ಮೋದಿ ಸಾಹೇಬ್ರು ಹೇಳ್ತಾರೆ ಇದ್ರ ಬಗ್ಗೆ ಯಾರು ಏನು ಮಾತನಾಡ್ಕೋಬೇಡಿ ಅಂತೇಳಿ. ಸರ್, ಅವರು ರಾಜಸ್ಥಾನದ ಮಂತ್ರಿಯೊಬ್ಬರ ಜೊತೆಗಿದ್ದಂಥವರೇ ಈಗ ಲೀಕ್ ಮಾಡಿರೋದು ಅನ್ನುವಂಥದ್ದು ಬಹಿರಂಗ ಆಗಿದೆ. ಇದೆ ಓಡಾಡ್ತಾ ಇದ್ದಂಥವರೇ ಈಗ ಆ ಕಿಂಗ್ ಪಿನ್ ಅನ್ನುವಂಥದ್ದು ಇದೆ. ಈಗ ಇಷ್ಟೆಲ್ಲ 29 ಲೀಕ್ ಆಗಬೇಕಂದ್ರೆ ಸರ್ಕಾರದ ಒಳಗಿರ್ತಕ್ಕಂಥ ಜನನೇ ಮಾಡಬೇಕಾಗುತ್ತೆ. ಮಾಡಿದ್ದಾರೆ. ಅದರ ಬಗ್ಗೆ ಎಲ್ಲಿ ನಾನು ವ್ಯಾಪಮ್ ಕೇಸ್ ಬಗ್ಗೆ ಮೊನ್ನೆ ಮಾತಾಡಿದೆ. ವ್ಯಾಪಮ್ ಕೇಸ್ ಹಿಸ್ಟಾರಿಕಲ್ ಕೇಸ್ ಇದೆ. 44 ಜನ ಮರ್ಡರ್ ಆಗ್ತಾರೆ. ಇವತ್ತೇನು ಅದು ಯಾರು ದುರಂಧರ್ ಪಿಕ್ಚರ್ ಮಾಡಿದಲ್ಲ, ಡೈರೆಕ್ಟರ್ಗೆ ಅದೇ ಹೇಳಿದೆ, ಯಪ್ಪ ಸ್ವಾಮಿ ನೀನು ದುರಂಧರ್ 1, 2 ಮಾಡಿದಿ, ಕೇರಳ ಫೈಲ್ಸ್ ಮಾಡಿದ್ರಿ, ಕಾಶ್ಮೀರ್ ಫೈಲ್ಸ್ ಮಾಡಿದ್ರಿ, ದಯಮಾಡಿ ವ್ಯಾಪಮ್ ಕೇಸ್ ಬಗ್ಗೆ ಒಂದು ಮಾಡು. ಈ ದೇಶದ ಜನಕ್ಕೆ ಗೊತ್ತಾಗುತ್ತೆ. 44 ಜನ ಮರ್ಡರ್ ಆಗ್ತಾರೆ ವ್ಯಾಪಮ್ ಕೇಸ್ನಲ್ಲಿ. ಇವತ್ತರ ಬಗ್ಗೆ ಅದೆಲ್ಲಿ ಚರ್ಚೆನೇ ಆಗಿಲ್ಲ ದೇಶದಲ್ಲಿ. ಅದು ಮೋದಿ ಸಾಹೇಬ್ರ ಕಾಲದಲ್ಲಿ. ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ರು ಇವತ್ತೇನಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ. ಅವರು ಮುಖ್ಯಮಂತ್ರಿ ಇದ್ದರು. BJP ಸರ್ಕಾರ ಸುಮಾರು 4 ರಿಂದ 5 ಟರ್ಮ್ ಅಲ್ಲೇ ಇದೆ. ಈ ಥರ ಒಂದು ದೊಡ್ಡ ಹಗರಣ ಆಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಆಗೋದಿಲ್ಲ ದೇಶದಲ್ಲಿ. ಶನಿವಾರದ ವಿಚಾರನ ಎಲ್ಲೂ ಮಾತನಾಡಲೇ ಇಲ್ಲ ರೀ. ನೀಟ್ ವಿಚಾರದಲ್ಲಿ ಶನಿವಾರ ತೆಗೆಸಿದಾಗ ಅದ್ರ ಹಿಜಾಬ್ ವಿಚಾರದಲ್ಲಿ ಭಾಳಷ್ಟು ಜೋರಾಗಿ ಮಾತಾಡ್ತಾರೆ. ಇದೇ ತಾನೇ ಈಗ ಮಾತಾಡೋದು. ಹಿಜಾಬು, ಪಾಕಿಸ್ತಾನ, ಮುಸಲ್ಮಾನ, ಬಾಂಗ್ಲಾದೇಶ ಬಿಟ್ಟರೆ BJP ಹತ್ರ ಇನ್ನೇನಿಲ್ಲ. ಇಷ್ಟೇ ಇರೋದು. ಇವರು ಬುದ್ಧಿವಂತಿಕೆ ಎಲ್ಲಿವರೆಗಿದೆ ಅಂತಂದರೆ ಈ ವಿಷಯಗಳಲ್ಲಿ ಬಿಟ್ಟರೆ ಇನ್ನೇನು ಮಾತಾಡೋದಿಲ್ಲ. ಇಂಥ ಕಾಂಟ್ರವರ್ಸಿ ವಿಷಯದಲ್ಲಿ ಭಾಳ ಇಂಪಾರ್ಟೆನ್ಸ್ ಅವ್ರಿಗೆ ಸಿಗೋದು. ಇದು ಬಿಟ್ಟರೆ ಬೇರೆ ಕೇಳಿ. ಹಿಜಾಬ್ ಬಗ್ಗೆನೂ ಮಾತಾಡಲಿ, ಅದ್ರ ಬಗ್ಗೆ ಪ್ರೈಸ್ ಹೈಕ್ ಬಗ್ಗೆ ಮಾತಾಡೋಕೆ ಕೇಳಿ, ನೀಟ್ ಬಗ್ಗೆ ಮಾತಾಡೋಕೆ ಕೇಳಿ, ಡಿಮೊನಿಟೈಸೇಷನ್ ಬಗ್ಗೆ ಮಾತಾಡೋಕೆ ಕೇಳಿ, ಡಾಲರ್ ಬಗ್ಗೆ ಮಾತಾಡೋಕೆ ಕೇಳಿ, ಎಜುಕೇಷನ್ ಬಗ್ಗೆ ಮಾತಾಡೋಕೆ ಕೇಳಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋಕೆ ಕೇಳಿ, ಇನ್ಫ್ಲೇಷನ್ ಬಗ್ಗೆ ಮಾತಾಡೋಕೆ ಕೇಳಿ, ವಾರ್ ಬಗ್ಗೆ ಮಾತಾಡೋಕೆ ಕೇಳಿ, ಪಹಲ್ಗಾಮ್ ಬಗ್ಗೆ ಕೇಳ್ರಿ, ಪುಲ್ವಾಮಾ ಬಗ್ಗೆ ಕೇಳ್ರಿ. ಯಾವ ಮಾತಾಡೋದಲ್ಲ, ಬರೀ ಇಂಥವೇ ಕಾಯ್ತಿರ್ತಾರೆ. ಇಂಥ ಒಂದು ಸಂದರ್ಭಗಳು ಬಂದಾಗ ಅದರ ಒಂದು ಸ್ಕೋರ್ ಮಾಡಬೇಕು. ಇವ್ರಲಿಂದನೇ ಹಿಂದೂಗಳು ಅತೀ ಬಡರೇಖದಲ್ಲಿ ಬಂದಿರತಕ್ಕಂಥ BJP ಅವಧಿಯಲ್ಲಿ ಹಿಂದೂಗಳಿಗೆ, ಯುವಕರಿಗೆ ಕೆಲಸ ಸಿಗಲಾರ್ತಕ್ಕಂಥ ಈ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ಹಿಂದೂಗಳಿಗೆ ಮೋಸ ಮಾಡಿರ್ತಕ್ಕಂಥ BJP ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು, ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ BJP ಸರ್ಕಾರಗಳು ಹಿಂದೂಗಳ ಬಗ್ಗೆ ಸೆಂಟಿಮೆಂಟ್ಸ್ಗಳ ಬಗ್ಗೆ ಮಾತನಾಡಿ ಓಟ್ಗಳನ್ನ ತೊಗೊಂಡು ಹಿಂದೂ ಸಮಾಜಕ್ಕೆ ಮೋಸ ಮಾಡಿ ಇವತ್ತು ರೊಕ್ಕ ಇವರೇ ಮಾಡ್ಕೊಂಡಿದ್ದಾರೆ. ಇನ್ನೇನೂ ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 85% ಹಿಂದೂಗಳಿದ್ದಾರೆ. ಅವ್ರ ಪರಿಸ್ಥಿತಿಗಳನ್ನ ದಯಮಾಡಿ ಇವತ್ತನ್ನು ನೋಡಿ ಅಂತ ಈ ಸಂದರ್ಭಕ್ಕೆ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲ ಬರುತ್ತೆ ಮೇಡಮ್. ಈಗ ಇನ್ಮೇಲೆ ನಿಮಗೆ ಡೈಟ್ ಫುಡ್ ಹೇಳ್ತಾರೆ, ಪಾಪಡ ತಿನ್ನಿರಿ. ಇನ್ಮೇಲೆ ಬರ್ತಾವೆ ನಿಮಗೆ ಡೈಟ್ ಫುಡ್ ಹೇಳ್ಕೊಡ್ತಾರೆ, ಪಾಪಡ ತಿನ್ನಿರಿ. ಅದರಿಂದ ಏನಾಗುತ್ತೆ, ಅದರಿಂದ ಉಪಯೋಗಗಳನ್ನ ಹೇಳಕ್ಕೆ ಬರ್ತಾರೆ. ಇವತ್ತು ಹೇಳ್ತಾ ಇದ್ದೀನಲ್ಲ, ಈ ದೇಶ ಎಲ್ಲಿಗಿದೆ ಇವತ್ತು. ಫ್ರೀ ಪ್ರೆಸ್ ಇಂಡೆಕ್ಸ್ ಅಂತ ಮಾತನಾಡ್ತೀವಿ, 157ನೇ ಸ್ಥಾನದಲ್ಲಿದ್ದೀವಿ. ಹಂಗರ್ ಇಂಡೆಕ್ಸ್ 107ನೇ ಸ್ಥಾನದಲ್ಲಿದ್ದೀವಿ. ಮಾರ್ಟಿಲಿಟಿ ರೇಟ್ ವರ್ಸ್ಟ್ ಇದೀವಿ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಇಂಥರ ಬಗ್ಗೆ ಚರ್ಚೆ ಮಾಡಬೇಡ್ರಿ ನೀವು ಅವರಿಗೆ. ಇವತ್ತು ಕುಡಿಯೋ ನೀರಿನ ಶುದ್ಧತೆ 70% ಈ ದೇಶದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಇಂಥವು ಯಾವ ಚರ್ಚೆಗೆ ಬರೋದಿಲ್ಲ. ಪೊಲ್ಯೂಷನು, ಡೆಲ್ಲಿ ಇರ್ತಕ್ಕಂಥ ದೇಶ ಸುಮಾರು 15 ವರ್ಷದಿಂದ ಇವರೇ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಇವರೇ ಬಂದಿದೆ. ಯಾವ ಸ್ಥಾನದಲ್ಲಿದೆ ಡೆಲ್ಲಿ ಇವತ್ತು? ಇಂಥ 100 ಹೇಳ್ಬೋದು. ಇಂಥ ಯಾವ ಚರ್ಚೆಗೆ BJP ಅವ್ರು ಸಿಗಲ್ಲ. ಅದೇ ಇರ್ತಕ್ಕಂಥದ್ದು ಮುಸಲ್ಮಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಹಿಜಾಬ. ಇಷ್ಟು ಬಿಟ್ಟರೆ ಇನ್ನು ಏನು ಇವರ ತರ್ಕಬದ್ಧವಾದಂಥ ಯಾವುದೋ ಒಂದು ಚರ್ಚೆಗೆ ಇವ್ರು ಬರೋದಿಲ್ಲ. ಇಷ್ಟೇ ನಡೀತೈತೆ. ನಮ್ಮ ಮುಂದೆ ನಡೀಲಿ, ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆಗಿದೆ ಸರ್, ಮ್ಯಾಪಿಂಗ್ ಆಗಿದೆ. ಅನುಮಾನಗಳಿತ್ತು, ಒಂದಿಷ್ಟು ಆರೋಪಗಳಿತ್ತು. ಈಗ ಕೋರ್ಟಲ್ಲೂ ಕೂಡ ನಡೀತಿದೆ. ಅದ್ರ ಬೆನ್ನಲ್ಲೇ ಈಗ ಮತ್ತೆ ರಾಜ್ಯದಲ್ಲಿ ಶುರುವಾಗ್ತದೆ. ಅಲ್ಲ ಮಾಡ್ತಿದೆ. ಅದಕ್ಕೆ ನನ್ನ ಪ್ರಶ್ನೆ ಇದೆ. ಈಗ 27 ಲಕ್ಷಕ್ಕೆ ಅಂದು ಏನು ಜನಕ್ಕೆ ಅವಕಾಶ ಕೊಡಲಿಲ್ಲ ವೋಟಿಂಗ್ ಮಾಡಲಿಕ್ಕೆ. ಈ ಥರ 13 ಕೋಟಿ ಜನಕ್ಕೆ ತೆಗಿತಾ ಇದ್ದಾರೆ. ಇವ್ರು ಯಾರು ಈಗ? ಈ 13 ಕೋಟಿ ಜನಕ್ಕೆ ನೀವು ಈ ವೋಟರ್ ಲಿಸ್ಟ್ನ ಹೊರಗಿಡ್ತಾ ಇದ್ದೀರಿ. ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕ್ಬೋದಾ ಇವರು? ಏನಿಲ್ಲ. ಏನು ಮುಂದೆ ಏನಿದು? ಈಗ SIR ಮಾಡಿ 27 ಲಕ್ಷ ಜನ ಕೊಡಲಿ. ಮುಂದೆ ಏನು ಮಾಡ್ಬೇಕು ಈಗ ಅವರು? ಅವ್ರು ಈ ದೇಶದ ನಾಗರಿಕರು ಇಲ್ಲೋ? ಅವ್ರಿಗೆ ವೋಟ್ ಹಾಕೋಕ್ಕೆ ಹಕ್ಕೈತಿ ಇಲ್ಲೋ? ಏನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? ಈಗ 27 ಲಕ್ಷ ಜನ ಅಲ್ಲಿ ತೆಗೆದ್ರು. ಇಲ್ಲಿ ಟೋಟಲ್ 91 ಲಕ್ಷ ಜನ ಅಲ್ಲಿ ತೆಗೆದ್ರು. ಎಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಷನ್ ಮಾಡಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಾಹಿತಿ ಎಲ್ಲ ದಾಖಲಾತಿಗಳು ಕೊಟ್ಟರು ಕೂಡ ಅದನ್ನು ಓವರ್ಲುಕ್ ಮಾಡಿ ಅವ್ರಿಗೆ ವೋಟಿಂಗ್ ಕೊಡಲಿಲ್ಲ. ಈಗೇನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? SIR ಮುಗೀತು, ಎಲೆಕ್ಷನ್ ಮುಗೀತು, ಗೆದ್ದುಬಿಟ್ರು ಮುಗೀತು, ಭಾಷಣ ಮುಗೀತು, ಎಲ್ಲ ಮುಗೀತು. ಇದೇ ಈಗ ಗೆಲ್ಲಬೇಕನ್ನತಕ್ಕಂಥದ್ದು ಉದ್ದೇಶ. ಜ್ಞಾನೇಶ್ ಕುಮಾರ್ ಇಲ್ಲ ಅಂತಂದರೆ ಈಗ ಎಲ್ಲದಕ್ಕೂ ಜ್ಞಾನೇಶ್ ಕುಮಾರ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್.
ಈಗ ನೆಕ್ಸ್ಟು IPL ಕೂಡ ಅವ್ರ ಕೈಲಿ ಆಡಿಸಿದ್ರೆ ಯಾರು ಜ್ಞಾನೇಶ್ ಕುಮಾರ್ಗೆ ಅವಕಾಶ ಕೊಟ್ಟರೆ ಯಾವ ಟೀಮ್ ಗೆಲ್ಲಬೇಕಂತೇಳಿ ನೀವು ಜ್ಞಾನೇಶ್ ಕುಮಾರ್ಗೆ ಅವಕಾಶ ಕೊಟ್ಟರೆ ಅದೇ ಟೀಮ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಅದೇ BJP ಒಂದು ದೊಡ್ಡ ಬಂಡವಾಳ ಬಿಟ್ಟರೆ ಇನ್ನೇನಿಲ್ಲ, ಝೀರೋ. ಅದೇ BJP ಅದು ಬಿಟ್ಟರೆ ಬೇರೆ ಏನಿದೆ? ಬೇರೆ ಯಾವುದಕ್ಕೆ ವಿರೋಧ ಮಾಡೋದು? ಏನೇ ನೀಟ್ ಬಗ್ಗೆ ವಿರೋಧ ಮಾಡೋದು, ಅದೇ ಕಾಂಟ್ರವರ್ಸಿ ಎಲ್ಲಾಗುತ್ತೆ ಅಲ್ಲಿ ಬರ್ತಾರೆ, ಅಷ್ಟು ಬಿಟ್ಟರೆ. ಈಗ ಅದೇ ಹೇಳ್ದಲ್ಲ, ವ್ಯಾಪಮ್ ಕೇಸಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ, ಎಲ್ಲ ಹಿಂದೂಗಳೇ ಮರ್ಡರ್ ಆಗಿದ್ದಾರೆ, ಅಲ್ಲಿ ಯಾಕೆ ಮಾಡೋದಲ್ಲ? ಅಲ್ರಿ, ಇದು ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಇದರಲ್ಲ ಪ್ರಾವಿಷನ್ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆಯಲ್ಲ ಮೇಡಮ್, ಐತೆ. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಮಾಡ್ಬೋದು, ಅದಕ್ಕೇನು ಸಂಬಂಧ ಇದೆ? ವಿರುದ್ಧವಾಗಿ ಕೇಸರಿ ಶಾಲು ಮತ್ತು ಕೆಂಪು ಚಡ್ಡಿ ಹಾಕೊಂಡ್ಬರ್ತೀವಿ ಬರಲ್ಲ ಅವ್ರಿಗೆ. ನೋಡ್ರಿ, ಅವ್ರಿಗೆ ಏನು ಬೇಕಾದ್ ಮಾಡಲಿರಿ. ಇದು ಬಿಟ್ಟರೆ ಇದೇ ವಿಷಯಗಳು ಬಿಟ್ಟರೆ ಬೇರೆ ಏನಿದೆ ಅವ್ರ ಹತ್ರ ಮಾತಾಡೋದು? ಈ ವಿಷಯಗಳು ಬಿಟ್ಟರೆ ಬೇರೆ ಏನಿದೆ ಮಾತಾಡೋದು? ಬೇರೆ ಏನಿದ್ರೆ ಹೇಳ್ರಿ ಮಾತಾಡೋಣ, ಅದೇನು ಹೊಸದಲ್ಲ ನಮಗೆ. ಜ್ಞಾನೇಶ್ ಕುಮಾರ್ ಅವ್ರಿಗೆ ಇನ್ನೊಬ್ಬ ಸುರೇಶ್ ಕುಮಾರ್ ಬರ್ಬೋದು, ರವೀಶ್ ಕುಮಾರ್ ಬರ್ಬೋದು. ಅಷ್ಟು ನೀವು ಎಷ್ಟು ದಿನ ಅಂತ ಹಿಂಗೆ ಇದು ಮಾಡ್ತೀರಾ? ಅದೇ ಜನಕ್ಕೆ ಎಲ್ಲಿವರೆಗೆ ಅರ್ಥ ಆಗಲ್ಲ, ನಾವು ಇದೇ ಪರಿಸ್ಥಿತಿಲಿ ಇರಬೇಕಾಗತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ಅದು ಹಂಗೆ ವನವಾಸ ಬರ್ತಾವೆ ಕೆಲವು ಟೈಮು. ಇದು ದೇಶದ ವನವಾಸ. ಇದು ಏನೋ ಮೋದಿ ಬ್ರ್ಯಾಂಡು, ಮೋದಿ ಭಾಳ ಬುದ್ಧಿವಂತರು ಅಂತೇಳಿ ಭಾಳ ದೊಡ್ಡ ಪ್ರಪಂಚದಲ್ಲೇ ಭಾಳ ಬುದ್ಧಿವಂತರು ಅಂತೇಳಿ ಬಿಂಬಿಸ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲನೂ ನೀವು ಬೇರೆ ದೇಶಕ್ಕೆ ಹೋಗಿ ಸ್ವಲ್ಪ ನೀವು ಮಾತಾಡ್ರಿ, ನಿಮ್ಮ ಪಾಸ್ಪೋರ್ಟ್ ರ್ಯಾಂಕಿಂಗ್ ಬಗ್ಗೆ ಮಾತಾಡ್ರಿ, ನಿಮಗೆ ವೀಸಾ ಹೆಂಗೆ ಸಿಗ್ತಾ ಇದೆ. ಇವತ್ತು ನಮ್ಮ ಯುವಕರು ಆಸ್ಟ್ರೇಲಿಯಾಗೆ ಹೋದರೆ ವೀಸಾ ಸಿಗ್ತಾ ಇಲ್ಲ, ಅಮೇರಿಕಾದಲ್ಲಿ ವೀಸಾ ಸಿಗ್ತಾ ಇಲ್ಲ, ಅಮೇರಿಕದಿಂದ ಬೇಡಿ ಹಾಕೊಂಡು ವಾಪಸ್ ಕಳಿಸ್ತಾ ಇದ್ದಾರೆ. ಚರ್ಚೆಯಲ್ಲಿ ಐತೆ ಇದ್ರ ಬಗ್ಗೆ. ಚರ್ಚೆ ಹಿಜಾಬ್ ಆಗಬೇಕು, ಚರ್ಚೆ ಪಾಕಿಸ್ತಾನ ಆಗಬೇಕು, ಬಾಂಗ್ಲಾದೇಶ ಆಗಬೇಕು. ಬಾಂಗ್ಲಾದೇಶ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಅವ್ರದ್ದು GDP ಏನಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ನಮ್ಗಿನ್ನ ಜಾಸ್ತಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಾಂಗ್ಲಾದೇಶ ಬಗ್ಗೆ ದಿವಸ ಒದರಾಡ್ತಿದ್ರು. ಬಾಂಗ್ಲಾದೇಶ ಇವತ್ತು $2,981 ಇದೆ, ನಾವು $2,800 ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಸ್ವಲ್ಪ, ನೋಡಿ ಇದ್ರ ಬಗ್ಗೆ ಒಳ್ಳೆ ಚರ್ಚೆ ಮಾಡ್ತಾರೆ ನೋಡಿ. ಹಂಗೇನಾಗಿಲ್ಲ ಮೇಡಮ್, ಇಟ್ಸ್ ವೇ ಆಫ್ ಎಕ್ಸ್ಪ್ರೆಷನ್ ಇದೆ. ನೀವು ಹಿಜಾಬ್ನ ಕಾಂಟ್ರವರ್ಸಿ ದೃಷ್ಟಿಯಿಂದ ನೋಡ್ತಾ ಇದ್ರೆ ಅಷ್ಟೇ. ನೀವು ಹಿಜಾಬ್ನ ಕಾಂಟ್ರವರ್ಸಿ ದೃಷ್ಟಿ ನೋಡ್ತಾ ಇದ್ರೆ ನಿಮ್ಗೆ ಹಂಗೆ ಕಾಣುತ್ತದು. ಇಂಥವೀಗ ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ತಂದರು, ಅದು ಕಾಂಟ್ರವರ್ಸಿ ಅಲ್ವಾ? ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ತಂದರು, ಅದು ಕಾಂಟ್ರವರ್ಸಿ ಅಲ್ವಾ? ಅದ್ರ ಬಗ್ಗೆ ಇಲ್ಲಿ ಚಕಾರಲ್ಲ ಪಕಾರಲ್ಲ, ಮತ್ತು ಮಾತೇ ಇಲ್ಲಲ್ಲ, ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಇಲ್ಲಲ್ಲ. ಥ್ಯಾಂಕ್ ಯು, ನಮಸ್ಕಾರ.